ಎಸ್, ನಾವೀಗ ರಾ ರಾ ಅಂದ್ರೆ ಸೂರ್ಯ ದೇವತೆ, ಸೂರ್ಯದೇವ ಅವರ ಭಾಷೆ. ಅಷ್ಟ ಅವರು ಕೆಲವೊಂದು ಸಂದೇಶಗಳನ್ನ ಎಷ್ಟು ಕ್ಲಿಯರ್ ಆಗಿ ನಮ್ಗೆ ಕೊಡ್ತಾರೆ. ವಿಶೇಷವಾಗಿ ಅವರು ಪಿರಮಿಡ್ಗಳ ಕುರಿತು ಸಂದೇಶ ನೋಡಿ. ಏಕತೆಯ ನಿಯಮಕ್ಕೆ ಶುದ್ಧೀಕರಿಸಲ್ಪಟ್ಟ ಚಾನಲ್ಗಳಾಗಲು ಬಯಸುವವರಿಗೆ ಸರಿಯಾಗಿ ಆಧಾರಿತ ಶಕ್ತಿ ಸ್ಥಳವನ್ನು ಹೊಂದಲು ನಾವು ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ನೋಡ್ರಿ, ಪತ್ರಿ ಸರ್ ಎಷ್ಟು ಘನ ಉದ್ದೇಶದಿಂದ ಇದನ್ನ ಆಯ್ಕೆ ಮಾಡ್ಕೊಂಡ್ರು ನೋಡ್ರಿ. ಏಕತೆಯ ನಿಯಮಕ್ಕೆ ಶುದ್ಧೀಕರಿಸಲ್ಪಟ್ಟ ಚಾನಲ್ಗಳಾಗಲು, ಒನ್ನೆಸ್ಗೆ. ನೋಡಿ, ಇವತ್ತೆಲ್ಲಾದ್ರೂ ಹೋಗಿ ಒಬ್ಬ ಪಿರಮಿಡ್ ಮಾಸ್ಟರ್ ಅಂತ ಹೇಳಿ ನೋಡಿ, ಹೇಗೆ ನಾವು ಒನ್ನೆಸ್ ಫೀಲ್ ಮಾಡ್ತೀವಿ. ಸರಿಯಾಗಿ ಆಧಾರಿತ ಶಕ್ತಿ ಸ್ಥಳ, ಇದು ಒಂದು ಒಂದು ಪವರ್ ಪಾಯಿಂಟ್, ಇದು ಅಂತ ಪವರ್ ಪ್ಲೇಸ್ ಇದು. ಎರಡನೇದು, ನಾವು ಮಾರ್ಗದರ್ಶನ ಮಾಡಲು ಬಯಸಿದ ಸೂಕ್ತ ಶಕ್ತಿ ಸ್ಥಳ. ಈಗ ಅವರು ಕನೆಕ್ಟ್ ಮಾಡ್ಲಿಕ್ಕೆ ಬೇಕಲ್ಲ, ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬೇಕಲ್ಲ ನಮ್ಗೆ. ಅವ್ರಿಗೆ ಬರ್ಲಿಕ್ಕೆ ಒಂದು ಅವ್ರ ಅವರು ಇಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ, ಇಲ್ಲಿ ಒಳಗಡೆ ಬಂದು ಮಾತಾಡ್ಲಿಕ್ಕೆ ಅಥವಾ ಇಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಒಂದು ಜಾಗ ಬೇಕಲ್ಲ ಅವರಿಗೆ. ಆ ಪವರ್ ಪಾಯಿಂಟೇ ಅವರಿಗೆ ನಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪಿರಮಿಡ್. ಈ ಕಾರಣದಿಂದ ಭೂಮಿ ಮೇಲೆ ಪಿರಮಿಡ್ ಕಟ್ಟಿದ್ರು. 18ನೇ ಫೆರೋ ಟೈಮ್ ಅಲ್ಲಿ ಈಜಿಪ್ಟ್ ಅಲ್ಲಿ ಒಂದು ಪಿರಮಿಡ್ ಕಟ್ಟಿದ್ರು. ನೀವು ಹಿಂದಿನ ಜನ್ಮಗಳಿಗೆ ಹೋದರೆ ಆ ಪಿರಮಿಡ್ ಕಟ್ಟುವ ನಿರ್ಮಾಣ ಕಾರ್ಯದಲ್ಲಿ ಏನೇನ್ ಪಾತ್ರ ವಹಿಸಿದಿರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪಿರಮಿಡ್ ಏಕತೆಯ ಸೃಷ್ಟಿಯ ಒಳಬರುವ ಶಕ್ತಿಯನ್ನು ಭೂಗ್ರಹದ ದೇಹ, ಮನಸ್ಸು, ಆತ್ಮದ ಹಲವು ವಿಕೃತಿಗಳೊಂದಿಗೆ ಸಮತೋಲನಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಬಾಡಿ, ಮೈಂಡ್, ಸೋಲ್, ದೇಹ, ಮನಸ್ಸು, ಆತ್ಮ ಇವುಗಳೊಂದಿಗೆ ಏನು ವಿಕೃತಿಗಳಾಗಿವೆಯೋ ಮನುಷ್ಯನಲ್ಲಿ, ಅವುಗಳನ್ನ ಸಮತೋಲನಗೊಳಿಸಲು ಈ ಪಿರಮಿಡ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸೇವೆ ಮಾಡಲು ಬಯಸದವರಿಂದ, ಇದೊಂದು ಬೇರೆ ಪಾಯಿಂಟ್ ಅಲ್ಲಿ ಹೇಳಿದ್ದು, ಇದು ಪಿರಮಿಡ್ ಮುಗಿಸಿದ ನಂತರ ಹೇಳೋಣ. ಎಲ್ಲಾ ನ್ಯೂನತೆ, ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಸರ್, ಲಾಸ್ಟ್. ಪಿರಮಿಡ್ ನಲ್ಲಿ ಚಾರ್ಜ್ ಮಾಡಿದ ನೀರನ್ನು ಕುಡಿಯಲು ರಾ ಹೇಳುತ್ತಾರೆ. ನಾವು ಪಿರಮಿಡ್ ಅಲ್ಲಿ ಚಾರ್ಜ್ ಮಾಡಿದ ನೀರನ್ನು ಕುಡಿಬೇಕು ಅಂತ ಅವರ ಸಂದೇಶ ಇದು. ಈಗ ನಾವು ಧ್ಯಾನ ಮಾಡಿ ಪಿರಮಿಡ್ ನಲ್ಲಿ ಇಟ್ಟ ನೀರನ್ನು, ಚಾರ್ಜ್ ಮಾಡಿದ ನೀರನ್ನು ಈಗ ನಾವು ಕುಡಿತಾ ಇದ್ದೀವಿ. ಯಾರು ಕುಡಿತಾ ಇಲ್ವೋ ಈಗ ಕುಡಿಲಿಕ್ಕೆ ಶುರು ಮಾಡಿ. ಇನ್ನು 2 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ಎಲ್ಲಾ ನ್ಯೂನತೆಗಳಿಂದ ಶುದ್ಧೀಕರಿಸಿದ ಒಬ್ಬ ವ್ಯಕ್ತಿಯು ಮಾತ್ರ ಪರ್ವತವನ್ನು ಚಲಿಸಬಹುದು. ಒಬ್ಬನೇ ಒಬ್ಬ ವ್ಯಕ್ತಿ ಪರ್ವತವನ್ನು ಚಲಿಸಬಹುದು. ಪರ್ವತ ಚಲಿಸಬಹುದು ಅಂದ್ರೆ ಇಡೀ ಬೆಟ್ಟನೇ ಚಲಿಸಬಹುದು ಅಂತ ಈ ಅರ್ಥದಲ್ಲಿ ತಗೊಳ್ಳೋಕ್ಕಿಂತ, ಈಗ ಜ್ಞಾನದೇವ್ ಮಹಾರಾಜರು ಗೋಡೆ ಮೇಲೆ ಕುಂತು ಗೋಡೆಯನ್ನೇ ಹೊಡ್ಕೊಂಡು ಹೋದ್ರು ಅಂತ ತಗೊಳ್ಳೋಕ್ಕಿಂತ, ಯೇಸು ಕ್ರಿಸ್ತ ಒಂದು ಪರ್ವತವನ್ನ ಚಲಿಸಿದ್ರು. ಒಬ್ಬೊಬ್ಬ ಅವತಾರಿಗಳು, ಒಬ್ಬೊಬ್ಬ ಬುದ್ಧ ಪುರುಷರು ಒಂದೊಂದು ಪರ್ವತವನ್ನ ಚಲಿಸಿದ್ರು. ಪತ್ರಿಸರು ಒಂದು ಪರ್ವತವನ್ನ ಚಲಿಸಿದ್ರು. ಅರ್ಥ ಆಗ್ತದೆ? ಒಂದು ಹೊಸ ಆಲೋಚನೆ ಬೀಜಗಳನ್ನ ಬಿತ್ತಿದ್ರು. ಇನ್ನು ಮುಂದೆ ನೋಡಿ, ಏಕತೆಯ ಸಾಮೂಹಿಕ ತಿಳುವಳಿಕೆಯ ಸಂದರ್ಭದಲ್ಲಿ ನಾವೆಲ್ಲರೂ ಆ ವನ್ಯ ಸ್ಥಿತಿಯಲ್ಲಿ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವೀಕಾರಾರ್ಹ ಪ್ರಮಾಣದ ವಿಕೃತಿಯನ್ನು ಹೊಂದಬಹುದು. ಆದರೂ ಸಾಮೂಹಿಕ ಮನಸ್ಸು ಪರ್ವತಗಳನ್ನು ಚಲಿಸಬಹುದು. ಒಂದು ಸಾಮೂಹಿಕವಾಗಿ ಒಂದು ಪರ್ವತವನ್ನ, ಒಂದು ಬೃಹತ್ ಕಾರ್ಯವನ್ನ ಮಾಡಬಹುದು. ಈಗ ಭಾರತದಲ್ಲಿ ಸಾಮೂಹಿಕ ಚುನಾವಣೆಗಳು ನಡೀತವೆ. ಅವಾಗ ಏನಾಗ್ತೈತಿ, ಒಂದು ಇತಿಹಾಸ ಬದಲಿಸುವಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿ ತರ್ತಾರೆ. ಇನ್ನು ಈ ಏನೊಂದು ಸಾಮೂಹಿಕ ಮನಸ್ಸನ್ನ ತಯಾರು ಮಾಡ್ತಾರಲ್ಲ ಪತ್ರಿಸರು, ಇವರೆಲ್ಲರೂ ಸೇರಿ ಒಂದು ಒಂದು ನಿರ್ಣಯ ತಗೊಂಡ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಆವಾಗ ಭೂಮಿ ಮೇಲೆ ಎಷ್ಟು ಶ್ರೇಷ್ಠವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್.
ಇನ್ನು ಒಂದು ಹುಷಾರಾಗಿರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಇತರರಿಗೆ ಸೇವೆ ಮಾಡಲು ಬಯಸದವರಿಂದ, ನೆನ್ಪಿಟ್ಕೊಳ್ಳಿ ಸರಿಯಾಗಿ ಶಬ್ದ, ಎಲ್ಲಕ್ಕಿಂತ ಹೆಚ್ಚಾಗಿ ಇತರರಿಗೆ ಸೇವೆ ಮಾಡಲು ಬಯಸದವರಿಂದ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಎಸ್ ಸರ್. ಯಾರಿಗೆ ಇನ್ನೊಬ್ಬರಿಗೆ ಸರ್ವಿಸ್ ಕೊಡೋದಕ್ಕೆ ಇಷ್ಟ ಇಲ್ವೋ, ಕೇವಲ ತಮಗೆ 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 ತಮ್ಮ ಸ್ವಾರ್ಥಕ್ಕೆ ಬೇಕು ಬೇಕು ಅನ್ನುವಂತ ಜನ ಇದ್ದಾರೋ ಅಂತವರಿಂದ ಜಾಗರೂಕರಾಗಿರಲು ನಾವು ನಿಮಗೆ ಎಚ್ಚರಿಕೆ ನೀಡುತ್ತೇವೆ. ನೀವು ಎಲ್ಲರೊಂದಿಗೆ ಇರಿ, ಆದ್ರೆ ಯಾರು ಕೇವಲ ಸ್ವಾರ್ಥ ಭಾವನೆಯಿಂದ ಬದುಕೋದಕ್ಕೆ ನೋಡ್ತಾ ಇದ್ದಾರೋ ಅಂತವರಿಂದ ಹುಷಾರಾಗಿರಿ. ಅವರು ನಿಮ್ಮ ಎನರ್ಜಿನ ತಗೊಂಡು ಬದುಕೋದಕ್ಕೆ ತಯಾರಿರ್ತಾರೆ, ಅಂತವರಿಂದ ಹುಷಾರಾಗಿರಿ. ಓಕೆ ಮಾಸ್ಟರ್ಸ್, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಮುಂದಿನ ಹಂತದ ಇದು ಒಂದೊಂದು ಅಧ್ಯಾಯಗಳಲ್ಲಿ ಒಂದೊಂದು ವಾಕ್ಯ, ಎರಡೆರಡು ವಾಕ್ಯ, ಇದು ತೆಗೆದುಬಿಡಿ. ಒಂದೊಂದು ವಾಕ್ಯ, ಎರಡೆರಡು ವಾಕ್ಯ, ಇವುಗಳನ್ನ ಆಯ್ಕೆ ಮಾಡಿ ಹಾಗೆ ಮುಂದೆ ಸಾಗ್ತಾ ಇತ್ತು. ಪಿರಮಿಡ್ ಕುರಿತು ಹಲವು ಅಧ್ಯಾಯಗಳಿವೆ. ಆ ಅಧ್ಯಾಯಗಳನ್ನ ಅದರಲ್ಲಿ ನಮಗೇನ್ ಬೇಕು, ಯಾಕಂದ್ರೆ ಈಗಾಗಲೇ ನೀವು ಪಿರಮಿಡ್ ಕುರಿತು ತಿಳಿದುಕೊಂಡವರು ಇದ್ದೀರಿ. ಅವರು ಹೇಳಿದ ಎಲ್ಲಾ ತತ್ವಗಳನ್ನ ತಿಳಿದುಕೊಂಡು ಉಪಯೋಗ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನ ರಿಪೀಟ್ ಹೇಳೋದ್ರಲ್ಲಿ ಹಾಗೆ ಇಡೀ ಪಾಯಿಂಟ್ ಅನ್ನು ಇದು 3 ಜನ ಫ್ರೆಂಡ್ಸ್ ಸೇರಿ ಈ ಚಾನಲಿಂಗ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅವರನ್ನ ರಾ ಯೂನಿಟ್ ಅವರನ್ನ ಆಯ್ಕೆ ಮಾಡ್ಕೊಳ್ತು. ಇದರಿಂದ ಬಂದಿರುವಂತ ಒಂದು ಅದ್ಭುತವಾದ ಜ್ಞಾನ ಸಂದೇಶ. ನೆನಪಿಟ್ಕೊಳ್ಳಿ, ಈಗ ಪಿರಮಿಡ್ಗಳು ಎಷ್ಟು ಮಹತ್ವಪೂರ್ಣ ಅನ್ನೋದು ಅರ್ಥ ಆಯ್ತು. ಇನ್ನೊಬ್ಬರಿಗೆ ಸೇವೆ ಸಲ್ಲಿಸಬೇಕು ಅನ್ನೋದು ಎಷ್ಟು ನೆನ್ನೆನೆ ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನೊಬ್ಬರಿಗೆ ಸೇವೆ ಸಲ್ಲಿಸಲು ಇಚ್ಛಿಸದೇ ಇರುವವರಿಂದ ನಾವೆಷ್ಟು ಹುಷಾರಾಗಿರ್ಬೇಕು ಈ ಕುರಿತು. ಮತ್ತು ಸಾಮೂಹಿಕ ಮನಸ್ಸು ಎಷ್ಟು ಅದ್ಭುತ ಕಾರ್ಯವನ್ನ ಮಾಡ್ಬೋದು, ಮತ್ತು ಜಾಗೃತಗೊಂಡ ಒಬ್ಬನೇ ಒಬ್ಬ ವ್ಯಕ್ತಿ, ಜ್ಞಾನೋದಯ ಹೊಂದಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಮಾಸ್ಟರ್ಸ್, ಈ ತತ್ವಗಳನ್ನ ಅಳವಡಿಸಿಕೊಳ್ತಾ ಮುಖ್ಯ ಸಂದೇಶ ಅರ್ಥ ಮಾಡ್ಕೊಳ್ಳಿ. ಭೂಮಿ ಮೇಲಿಂದ ಕಲಿಯುವುದು, ಕಲಿಸುವುದು. ನಾವು ಏನನ್ನು ಕಲಿಯುತ್ತೇವೆಯೋ ಅದನ್ನು ನಾವು ಕಲಿಸುತ್ತಾ ಇರಬೇಕು. ಏನು ಲಾಭ? ಈಗ ನೋಡಿ, ಟೀಚಿಂಗ್ ಪಾಯಿಂಟ್ ನನಗೆ ನೆನಪಿರ್ಲಿಲ್ಲ. ಸಾಮೂಹಿಕ ಮನಸ್ಸು, ಜಾಗೃತಗೊಂಡ ಮನಸ್ಸು ನೆನಪಿರ್ಲಿಲ್ಲ. ಈಗ ನಿಮ್ ಕಲಿಸುವಾಗ ನೆನಪಿಗೆ ಬಂತು. ಏನಾಯ್ತು? ಆ ಮೂಲಕ ನನ್ನ ಸ್ಮೃತಿ ಪರ್ಫೆಕ್ಟ್ ಆಯ್ತು. ಅದನ್ನ ಕೇಳ್ತಾ ಕೇಳ್ತಾ ನಿಮಗೆ ಪರ್ಫೆಕ್ಟ್. ನೀವೇ ಇನ್ನೊಬ್ಬರೊಂದಿಗೆ ಮಾತಾಡಿದ್ರೆ ಫೋನ್ನಲ್ಲಿ, ನೀವೇ ಇನ್ನೊಬ್ಬರಿಗೆ ಹೇಳಿದ್ರೆ ಅದು ನಿಮಗೆ ಮತ್ತು ಪರ್ಫೆಕ್ಟ್. ನೀವು ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಮರ್ತೋಗೋ ಚಾನ್ಸಸ್ ಇರುತ್ತಲ್ಲ, ಅದು ನಿಮಗೆ ಮತ್ತೆ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಆಗೋ ಅವಕಾಶವನ್ನ ನೀವು ಟೀಚಿಂಗ್ ಶುರು ಮಾಡ್ತೀರಾ. ಇದನ್ನ ಕೇಳಿದ್ಮೇಲೆ ಹೀಗೆ ಇರ್ತೀರ. ಆಯ್ಕೆ ನಿಮ್ಮದು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.